ಸರ್ ಒಂದು ವೇಳೆ ಜಂಟಿಯಾಗಿ ಹೋಗ್ದೇನೆ ಒಂಟಿಯಾಗಿ ಹೋಗಿದ್ದಿದ್ರೆ ಸೊ ಏನೆಲ್ಲ ಚಾನ್ಸಸ್ ಇತ್ತು? ತುಂಬ ಇರ್ತಾಯಿತ್ತು ಸರ್. ಇಷ್ಟೊತ್ತರಲ್ಲಿ ಪ್ರಾಬಬ್ಲಿ ಯಾರಾದರೂ ಒಬ್ಬರ ಜೊತೆ ತುಂಬ ಯಾರಾದರೂ ಒಬ್ಬರಲ್ಲ, ಮೇ ಬಿ ಇನ್ನೂ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದೆ. ಫ್ಲರ್ಟಿಂಗ್ ಮಾಡೋ ಸ್ಕಿಲ್ಸು ಇನ್ನೂ ಆಚೆ ಬರ್ತಾ ಇತ್ತು. ಅದು ಏನು ಸ್ಪಂದನ ಜೊತೆ ಕ್ರಶ್ ಆಗ್ತಾ ಇತ್ತು ಸ್ವಲ್ಪ? ಮೇ ಬಿ ಸರ್, ಮೇ ಬಿ, ಗೊತ್ತಿಲ್ಲ. ಅಂದರೆ ಒಂದು ಲಾಸ್ಟಿಗೆ ಕಪಲ್ಸ್ ಆಗಿ ಏನಾದ್ರು ಬರ್ತಾಯಿದ್ರೆ ಗೊತ್ತಿಲ್ಲ ಸರ್. ಅದು ಹೆಂಗೆ ಹೋಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಮೇ ಬಿ 100% ಅಂತೂ ಹೋಗಿ ಮಾತಾಡಿಸ್ತಾ ಇದ್ದೆ. ಬಿಕಾಸ್ ಜೆನ್ಯೂನ್ಲಿ ಅವರು ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಮನೆಯಲ್ಲೇ. ಸೊ ಆ ಒಂದು ಕಾರಣಕ್ಕೆ. ಆ್ಯಂಡ್ ಅಷ್ಟೇ ಸ್ವೀಟಾಗಿ ಮಾತಾಡಿಸ್ತಾ ಇದ್ರು ಅವರು, ಅದಿರ್ತಾ ಇತ್ತು. ಇನ್ನೊಂದು ಯಾವ್ಯಾವ ವಿಚಾರಗಳು ನಂಗೆ ಇಷ್ಟ ಆಗಲ್ವೋ ಹುಚ್ಚುಚ್ಚು ಕಾರಣಕ್ಕೆ ಜಗಳ ಆಡ್ತಾ ಇದ್ರಲ್ಲ ಜನ ಮನೇಲಿ ಕೂತ್ಕೊಂಡು, ಇಬ್ರಿಗೂ ಉಗಿತಾ ಇದ್ದೆ ನಿಂತು, ನನ್ನ ಮಕ್ಕಳ ಇದೆಲ್ಲ ಜಗಳ ಆಡೋಕ್ಕೆ ಒಂದು ಕಾರಣನ ಅಂತ ಆ ರೀತಿ ನನ್ನ ಸ್ಟ್ಯಾಂಡ್ಗಳನ್ನು ತೊಗೊಳ್ತಾ ಇದ್ದೆ. ವಾಯ್ಸ್ ಎಲ್ಲಿ ರೈಸ್ ಮಾಡಬೇಕೋ ಅದೆಲ್ಲ ಸೆನ್ಸಿಬಲ್ ಆಗಿ ಹಿಂಗೆ ಮಾತಾಡ್ತಾ ಇದ್ನಲ್ಲ, ಅವಾಗ ಅಲ್ಲಿ ರೈಸ್ ಮಾಡ್ತಾ ಇದ್ದೆ. ವಾಯ್ಸ್ ರೈಸ್ ಮಾಡಿ, ಬಿಕಾಸ್ ಕಾಣಿಸ್ಕೋಬೇಕು, ಕ್ಯಾಚ್ ಹಾಕೋಬೇಕು ಮೈಕು ಅಂತ ಹೇಳಿದ್ರೆ ವಾಯ್ಸ್ ಬರಲೇಬೇಕಲ್ಲ. ಸೊ ಆ ರೀತಿ ವಾಯ್ಸಲ್ಲಿ ರೈಸ್ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಕಾಲೆಳೆಯೋದು, ತಲೆಹಾಟೆ ಮಾಡೋದು ಅದೆಲ್ಲ ಇದ್ದಿದೆ ಸರ್. ಅದೆಲ್ಲ ರೆಗ್ಯುಲರ್ ಗುಣಗಳು. ಅಂದರೆ ಗಿಲ್ಲಿ ನಟನಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ರಿ? ಇಲ್ಲ, ಸ್ವಲ್ಪ ಅದೇ ವ್ಯಕ್ತಿತ್ವ ಅಲ್ವಾ ಅವನು? ಹೌದು, ಕಾಲೆಳೆಯೋದು ಅದೇ ವ್ಯಕ್ತಿತ್ವ. ಬಟ್ ಅವ್ನು 24/7 ಅದೇ ಮಾಡ್ತಾನೆ. ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಸೊ ನನ್ನಲ್ಲಿ ಅದೊಂದೇ ಅಲ್ಲದೆ ಬೇರೆ ಬೇರೆ ವಿಚಾರಗಳು ಇದೆ. ಈಗ ಕಾಕ್ರೋಚ್ ಸುದಿ ಅವರು ಅಷ್ಟೇ ಸ್ವಲ್ಪ ತಲೆಹಟ್ಟೆ ಇದೆಲ್ಲ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಬೇರೆ ಗುಣಗಳು ಇದೆ ಅವ್ರದ್ದು. ಸೊ ಅದೆಲ್ಲ ಗುಣಗಳು ಇದು ಬರ್ತಾ ಇತ್ತು ಅಂತ. ಸೊ ಗಿಲ್ಲಿ ಕಾಂಪಿಟೇಷನ್ ಇಲ್ಲ, ಅವ್ನ ಕ್ಷೇತ್ರದಲ್ಲಿ ಅವನೇ. ಸೊ ಅದೊಂದೇ ಇದು. ಮತ್ತು ಈಗ ನಿಮಗೇನು ನೀವು ಆಲ್ರೆಡಿ ನಿಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ರು. ಒಂದು ವೇಳೆ ಇವ್ರ ಜೊತೆ ಜಂಟಿ ಆಗದೇನೆ ಬೇರೆ ಯಾರ ಜೊತೆ ಜಂಟಿ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಒಂದು ವೇಳೆ ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ. ಈಗ ಆ್ಯಕ್ಚುಲಿ ಅವ್ರಿಗೆ ಆಪ್ಷನ್ ಕೊಟ್ಟರು, ಸೊ ಯಾರನ್ನ ಚೂಸ್ ಮಾಡ್ಕೋತೀರ ಅಂತ. ಸೊ ಅವ್ರು ನಿಮ್ಮನ್ನು ಚೂಸ್ ಮಾಡ್ಕೊಂಡ್ರು. ಒಂದು ವೇಳೆ ನಿಮಗೆ ಅವ್ರ ಜಾಗದಲ್ಲಿದ್ದು ನೀವು ಯಾರನ್ನ ಚೂಸ್ ಮಾಡ್ಕೋತಾ ಇದ್ದೀರಿ? ಅವಾಗ ಮೋಸ್ಟ್ಲಿ ಸ್ಪಂದನ ಇದ್ರು ಅನ್ಸುತ್ತೆ. ಸ್ಪಂದನ ಇದ್ರು. ಸೊ ಅವ್ರ ಜಾಗದಲ್ಲಿ ಇದ್ದು ನಾನು ಸ್ಪಂದನ, ಕರಿಬಸಪ್ಪ, ರಕ್ಷಿತಾ, ಮಾಡು 4 ಜನರಲ್ಲಿ ಚೂಸ್ ಮಾಡೋದು 100% ಸ್ಪಂದನ ಚೂಸ್ ಮಾಡ್ತಾ ಇದ್ದೆ. ಬಿಕಾಸ್ ಒಂದು ಅವ್ರಿಗೆ ಗೊತ್ತು, ಅವ್ರನ್ನ ನೋಡಿದ್ದೀನಿ ನಾನು, ಅದಂತೂ ಗೊತ್ತು. ಈ ವ್ಯಕ್ತಿನ 100% ನಾನು ಚೂಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ಅದು ಗೊತ್ತು ನನಗೆ, ಇವರು ಯಾವ ಥರ ಅಂತಲೂ ಗೊತ್ತು ನನಗೆ, ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದ್ದೀನಿ. ಸೊ ಮೋಸ್ಟ್ಲಿ ಸ್ಪಂದನ ಚೂಸ್ ಮಾಡ್ತಾ ಇದ್ದೆ. ಅದು ಬಿಟ್ಟು ಇನ್ನೊಬ್ಬರನ್ನ ಚೂಸ್ ಮಾಡಬೇಕು ಅಂತ ಬಂದಾಗ ಮಂಜು ಭಾಷಿಣಿ ಅವರ ಅವ್ರನ್ನೂ ಚೂಸ್ ಮಾಡ್ತಾ ಇದ್ದೆ. ಅದು ತುಂಬ ಚೆನ್ನಾಗಿರ್ತಾ ಇತ್ತು ಅವ್ರ ಜೊತೆ. ಆ ಒಂದು ಕಾಂಬಿನೇಷನ್ ಚೆನ್ನಾಗಿರ್ತಾ ಇತ್ತು. ಸೊ ಅದನ್ನು ಮಾಡ್ತಿದ್ದೆ. ಒಂದು ವೇಳೆ ಸ್ಪಂದನ ಅವ್ರನ್ನ ಚೂಸ್ ಮಾಡಿದರೆ ಸೊ ಇನ್ನು ಆಲ್ಮೋಸ್ಟ್ ಫಸ್ಟ್ ವೀಕಲ್ಲಿ ಹೊರಗಡೆ ಬರ್ತಾ ಇರಲಿಲ್ಲ ಅಂತ ಕಾನ್ಫಿಡೆಂಟ್ ಇತ್ತು? ಖಂಡಿತ ಸರಿ. ಅವ್ರು ಸ್ಪಂದನ ಮಾತ್ರ ಅಲ್ಲ, ಯಾರನ್ನೇ ಚೂಸ್ ಮಾಡಿದ್ರು ಇವ್ರನ್ನ ಬಿಟ್ಟು ನಾನು ಖಂಡಿತ ಹೋಗ್ಬೇಕು ಅಂತ ಅಂದೆ ಸರ್. ಮೇ ಬಿ ಅದು ಎರಡು ಸೈಡ್ ಬರಬೇಕಲ್ಲ ಸರ್. ಕಾನ್ವರ್ಸೇಷನ್ ಅರ್ಥ ಮಾಡ್ಕೋಬೇಕು ಅಂದಾಗ ಒಂದು ಸೈಡ್ ಮಾತ್ರ ನಾನು ನನ್ನ ಸಾಧನೆ, ನನ್ನ ಕಷ್ಟ ಅಂತ ಯಾವಾಗಲೂ ಹೇಳ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಏನು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಲಿಟ್ರಲಿ ಸುದೀಪ್ ಸರ್ ಅದೇ ಕೇಳಿದ್ದು ಸ್ಟೇಜ್ ಮೇಲೆ. ಇವ್ರು ಕರಿಬಸವ ಅವ್ರು ಬಂದಾಗ ಫಸ್ಟ್ ಅವ್ರು ಹೇಳಿದ್ದು ಏನಂದರೆ, ಕೇಳಿ, ಏನಾದರೂ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕರೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದ್ದು. ಬೇರೆಯವರೆಲ್ಲ ಏನು ಪ್ರಶ್ನೆ ಕೇಳಿದ್ರು, ಕಷ್ಟ ಬಂದರೆ ನನ್ನ ನೋಡ್ಕೊತ, ನನ್ನ ಸಪೋರ್ಟ್ ಮಾಡ್ತೀಯ, ಜಗಳ ಆದರೆ ನೀವು ಯಾವ ಥರ, ಕೋಪ ಬರುತ್ತಾ ನಿಮಗೆ ಅಂತ ಆ ರೀತಿ ಪ್ರಶ್ನೆಗಳು ಕೇಳೋದು. ಡೈರೆಕ್ಟ್, ಅದು 1-on-1 ಕೇಳಿಲ್ಲ, ಎಲ್ರಿಗೂ ಡೈರೆಕ್ಟಾಗಿ ನನ್ನ ಸಾಧನೆ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರು. ನಾನು ಸುಮ್ಮನೆ ಗೊತ್ತಿದ್ರಿಂದ ಹೇಳು, ಸರಿ ಸರ್ ಇವರೇ ಅಂತ ಹೇಳ್ಬಿಟ್ರು ಸುದೀಪ್ ಸರ್ಗೆ.